ಅಜ್ಜಿ ಚಪ್ರ ಕಂಬ ಮಡ್ಲೆ ಚಪ್ರ ಗಂಟೆ ನಮ್ಮನೆ ಟೂರ್ ಮಾಡಿ ಅನ್ನಲ್ಲಿ ಯಾರು ಕೇಳ್ತಿದ್ರಿ. ನಾವಿಲ್ಲಿ ಬಂದದ್ದು 7 ಗಂಟೆ ಹತ್ರ ಆಯ್ತು. ಮೈದಾನ ಮತ್ತೆ ಬೆಲ್ಲ ಹಲಸಿನ ಹಣ್ಣು ಸ್ಟಾರ್ಟ್ ಆಯ್ತಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಸೊ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲ ಅಂದರೆ ಈಗ 6:30 ಆತ ಬಂತು. ಒಂಚೂರು ಹೊರಗಡೆ ಹೋಗಿ ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡ್ಕೊಂಬಪ್ಪ ಹೇಳಿ. ವ್ಯಾಕ್ಸ್ ಮಾಡೋಕೆ ನನ್ನ ಕೈಯಲ್ಲಿ ಅಷ್ಟೊಂದು ಹೇರ್ ಇಲ್ಲ, ನೋಡ್ಬೇಕು. ವ್ಯಾಕ್ಸ್ ಆದರೆ ಇಲ್ಲಾಂದರೆ ಐಬ್ರೋಸ್ ಮಾತ್ರ ನನಗೂ ಅಮ್ಮಂಗೂ. ರಾಹಿತೆ ಶಿವಾಂಶ ಅವರು ಬತ್ತೆ ಅಂತ ಇದ್ರು. ಸೊ ಕರ್ಕೊಂಡು ಹೋಗ್ಬೋದು. ಈಗ ಇನ್ನೇನು ಒಂದು ನೆಕ್ಸ್ಟ್ ವೀಕಿಗೆ ಇಷ್ಟೊತ್ತಿಗೆ ಮದುವೆ. ಸೊ ಹೋಗ್ತಿದೆ. ಯಾರಾದರೂ ಹೊಸದಾಗಿ ಚಾನಲ್ ಕಾಣ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿನೇ ಈ ವಿಡಿಯೋ ಕಾಣಿಯಾಗ. ಆ್ಯಂಡ್ ನಾವಿಲ್ಲಿ ಬಂದದ್ದು 7 ಗಂಟೆ ಹತ್ರ ಆಯ್ತು. ಬಟ್ ಎಷ್ಟು ಜನ ಇದ್ದೀರ ಅಂದರೆ ನಾನು ಕಾದು ಯಪ್ಪ ಫೈನಲ್ಲಿ ಆಯ್ತು. ಅಮ್ಮನೂ ನಾನು ಇಬ್ಬರು ಐಬ್ರೋಸ್ ಅಷ್ಟೇ ಮಾಡ್ಕೊಳ್ಳೋದು. ಫೇಶಿಯಲ್ ವ್ಯಾಕ್ಸ್ ಎಂತ ಸಹ ಮಾಡ್ಕೊಳ್ಳಲಿಲ್ಲ. ಅದು ಒಂದು ಮಾಡ್ಕೊಂಡ್ರೆ ಸಾಕು. ನಾನು ಮೊದಲೇ ಒಂದು ವೀಡಿಯೋದಲ್ಲಿ ಸಹ ಹೇಳಿನಲ್ಲ, ಜಾಸ್ತಿ ಅದೆಲ್ಲ ಮಾಡ್ಕೊಂಬ್ಕೋತಿಲ್ಲ. ಫೇಶಿಯಲ್ ಅದು ಈ ಸೆಕಿಗೆ ಫೇಶಿಯಲ್ ಮಾಡ್ಕೊಂಡು ಹೊರಗಡೆ ಹೊರಿತ್ತಲ್ಲ, ಮತ್ತು ಸುಟ್ಟು ಸ್ಕಿನ್ ಬರ್ನ್ ಆಗ್ಬೋದು. ಸೊ ಮೇಂಟೈನ್ ಮಾಡೋಕ್ಕೂ ಆಪದಲ್ಲ ಅದು. ಮಕ್ಕಳಿಗಂತೂ ಅಲ್ಲಿ ಕೂತ್ಕೊಂಡು ಇರಿಟೇಟ್ ಆಗ್ತಿದೆ. ತುಂಬ ಹೊತ್ತು ಮಕ್ಕಳು ಒಂದು ಪ್ಲೇಸಂಗೆ ಕೂರೋದು ಕಷ್ಟ ಅಲ್ಲ. ಅದು ಈ ಥರ ಸಲೂನಿಗೆಲ್ಲ ಬಂದು ಹೆಂಗೆ ಕೂತ್ಕೊಂಡ್ರು ಅವ್ರು. ಸೊ ಹೆಂಗೋ ಕನ್ವಿನ್ಸ್ ಮಾಡ್ತು. ನಾನು ಮೊದಲೇ ಹೇಳಿದ್ದೆ ಬಪ್ಪುದು ಬೇಡ ಅಂತ, ಬಟ್ ಅವರಿಬ್ಬರು ನಾನು ಬತ್ತೆ ಅಂತ ಅಂದ್ರೆ. ಸೊ ಡಿಮಾಂಡ್ ಇದ್ದಿತ್ತು ಮೊದಲೇ ಅವ್ರಿಗೆ ಇದು ಬೇಕಂತ ಹೇಳಿ. ಬಟ್ ನಾನು ಅದು ಕೊಡಿಸಲಿಲ್ಲ. ಸೀದಾ ಫ್ರೂಟ್ ಶಾಪಿಗೆ ಕರ್ಕೊಂಡು ಬಂದೆ. ಅವ್ರು ಇಷ್ಟದ ಮಾವಿನ ಹಣ್ಣು, ಈಗ ಸೀಸನ್ ಅಲ್ಲ ಮಾವಿನ ಹಣ್ಣು, ತುಂಬ ಇಷ್ಟ ಆಯ್ತು ಮಾವಿನ ಹಣ್ಣು. ಅವನಿಗೆ ಸ್ಟ್ರಾಬೆರಿ ಇಷ್ಟ ಜಾಸ್ತಿ, ಬಟ್ ಅದೀಗ ಸಿಗೋದಿಲ್ಲ. ಸೊ ಮಾವಿನ ಹಣ್ಣಲ್ಲಿ ತಗೊಂಡು ಮನೆಗೆ ಹೋಯ್ತು. ಹಾಯ್, ಗುಡ್ ಮಾರ್ನಿಂಗ್. ಹೆಂಗಿದ್ರಿ? ನಿನ್ನೆ ಸಲೂನಿಗೆ ಹೋಗಿ ಒಂದು ಐಬ್ರೋಸ್ ಒಂದು ಮಾಡ್ಕೊಂಡು ಬಂದದ್ದ, ಮತ್ತು ವೀಡಿಯೋ ಮಾಡಲಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಿದ್ದೆ. ಈಗ ಹಸ್ಬೆಂಡ್ ಮನೆಗೆ ಹೊರಟಿದೆ. ಒಂದು ಸ್ವಲ್ಪ ಬೇಗ ಎದ್ದೆ, ಅದಕ್ಕೆ ತಡಬಳಾಗ್ತಿತ್ತು. ಬೇಗ ಅಂದರೆ ಗಂಟೆ ಇತ್ತು. ನಾನು ಈಗ ಮಕ್ಕಳು ರಜೆ ಅದನ್ನ ಒಂದೊಂದ್ಸಲ ಲೇಟ್ ಹೇಳ್ತೆ. ಇವತ್ತು ಒಂಚೂರು ಬೇಗ ಎದ್ದೆ. ರಾತ್ರಿ ಲೇಟ್ ಆಯಿತು, 1 ಗಂಟೆ ಆಯಿತು ಮತ್ತೀಗ. ಯಾಕಂದರೆ ಕೆಲವೊಂದೆಲ್ಲ ಆರ್ಡ್ರ್ ಮಾಡ್ಕಿದ್ದಿತ್ತು ನನಗೆ, ಮಕ್ಳ ಡ್ರೆಸ್ ಕೆಲವೊಂದೆಲ್ಲ ಫಂಕ್ಷನ್ನಿಗೆ. ಸೊ ಲೇಟ್ ಆಯಿತು, 1 ಗಂಟೆ ಮೇಲೆ ಮನ್ಕೊಂಡೆ. ಈಗ ಒಂಥರ ಆದಿತ್ತಲ್ಲಿ. ಸೊ ಈಗ ಹೊರಟದ್ದು ಹಸ್ಬೆಂಡ್ ಮನೆಗೆ. ಅಲ್ಲಿ ಮೊದಲು ಚಪ್ರ ಹಾಕ್ತಿದ್ರು. ಸೊ ಅದಕ್ಕೆ ನಾನು ನಿಮ್ಗೆ ತೋರಿಸ್ದೆ ಈಗ ಹೆಂಗೆ ಮಾಡಿದ್ರೇನು, ಯಾವ ಥರ ಎಲ್ಲ ಚಪ್ರ ಹಾಕ್ತಿದ್ರು. ತುಂಬ ಜನ ಎಲ್ಲ ಬಂದಿರ ಆಲ್ರೆಡಿ ಅಂದರೆ. ನಾನೀಗ ಹೊರಟೆ. ಸೊ ಸುಷ್ಮಿತನ ಮದುವೆಗೆ ಅಂತ ಮಾಡಿರಲಿಲ್ಲ ಆ ಥರ, ಫಂಕ್ಷನ್ ಹೊರಗಡೆ ಇರೋದ್ರಿಂದ. ಸೊ ಇವ್ರ ಮನೆಗೆ ಮಾಡ್ತಾರೆ. ಆ್ಯಂಡ್ ನನ್ನ ಮದುವೆಗೆ ಆದಮೇಲೆ ನೆಕ್ಸ್ಟಿಗೆ ಇವ್ರ ಮದುವೆ ಮಾಡೋದು. ನೆಕ್ಸ್ಟ್ ಅವ್ರದ್ದು ತಂಗಿ ಮದುವೆಗೆ ಅವ್ರದ್ದು ತಿರುಪತಿಯಲ್ಲಿ ಇದ್ದಿತ್ತು ಮದುವೆ. ಸೊ ಇಲ್ಲಿಂದ ಚಪ್ರ ಹಾಕಲಿಲ್ಲ. ಮೆಹಂದಿ ಇಲ್ಲೇ ಇದ್ರೂ ಚಪ್ರ ಹಾಕಲಿಲ್ಲ. ಇದೀಗ ನನ್ನ ಮದುವೆ ಆದಮೇಲೆ ನೆಕ್ಸ್ಟ್ ಈಗ ನನ್ನ ಹಸ್ಬೆಂಡ್ ಮನೇಲಿ ಈಗ ಚಪ್ರ ಹಾಕ್ತಿರ್ಬೋದು, ಮೊದಲೇ ಚಪ್ರ. ಸೊ ನಮ್ಮ ಗೃಹ ಪ್ರವೇಶ ದಿನ ಹಾಕಿರೋಲ್ಲ, ಅದೇ ರೀತಿ ಗೊತ್ತಿರತ್ತೆ ನಿಮ್ಗೆ. ಯಾರು ಗೊತ್ತಿದ್ದಾರೆ ಹೇಳೋದಷ್ಟೇ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಮೊದಲೇ ಚಪ್ರ. ಯಾರಿಗಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ವೀಡಿಯೋ ಕಾಣಿ. ನಾನು ಈ ಸ್ಪೆಕ್ಸನ್ನು ತಗೊಬಂದು ಸುಮಾರು ಟೈಮ್ ಆಯ್ತು. ನಂಗೆ ಅದು ಸಿಕ್ಕಿದ್ದೇ ಇಲ್ಲ. ನಾನು ಲಾಸ್ಟ್ ಟೈಮ್ ಶಿವಮೊಗ್ಗ ಒಂದು ಪ್ರೋಗ್ರಾಮಿಗೆ ಹೋಗ್ಬತ್ತಿಗೆ ಈ ಸ್ಪೆಕ್ಸ್ ಇಟ್ಕೊಂಡು ಹೋಗಿದ್ದೆ ಆಯಿತಾ. ಅಂದರೆ ನನ್ನೊಂದು ಬ್ಲ್ಯಾಕ್ ಇದ್ದಿತ್ತು, ನೀವು ಕಂಡಿರ್ತೀರಿ ವಿಡಿಯೋದಲ್ಲೆಲ್ಲ. ಆ್ಯಕ್ಚುಲಿ ಅದು ಮನೆ ಹತ್ರ ಐಕಂಕಿದ್ದು, ಹೊರಗಡೆ ಐಕಂಕಂತ ನನಗೆ ಸಿಕ್ಕಲೇ ಇಲ್ಲ ಎಷ್ಟೋ ಟೈಮ್ ಮೇಲೆ. ಈಗ ಸಿಗ್ತಾ ಐಕಂತಿದ್ದೆ. ಸುಮಾರು ಆಯ್ತು ಸ್ಪೆಕ್ಸ್, ಒಂದು 10-12 ಸ್ಪೆಕ್ಸ್ ಆಯ್ತಕ್ಕಂತ. ಸುಮಾರು ಇನ್ನೂ ಜಾಸ್ತಿ ಆಗಿರ್ಬೋದು. ಅದು ಹೋದಂಗೆ ತಗೊಂತ ಐಕಂ. ಸೊ ಅದು ಹಾಳಾಯ್ತು ಅಂದರೆ ಈಗ ಇದನ್ನ ಹೇಗೆ ಅಂತಿದ್ದೆ. ಹಸುವತ್ತಡ್ಡಿಲ್ಲ. ಶಿವಾಂಶ್ ನಾನು ಬತ್ತೆ ಅಂತ ಹೇಳಿದ ನೀನೇನೆ. ಇಲ್ಲ ನಾನು ಮತ್ತೆ ಅರ್ಶಿನ ಬಿಟ್ಲಕ್ಕ ಪ್ರಸಾದ ಹಾಕೊಂಡಪ್ಪ. ಶೆಕಿಗೆ ಈ ಥರ ಸೂಡಿ ಕಟ್ಕೊಂಡೆ ಬೆಸ್ಟ್. ಮತ್ತು ಯಾವ ಥರನೂ ಮಾಡ್ಕೊಂಬಾತಿಲ್ಲ ಈ ಸೆಕಿ. ನನ್ನ ಹಸ್ಬೆಂಡ್ ಮನೆ ಹತ್ತಿರ ಇತ್ತಂತ ನಿಮಗೆ ರೆಗ್ಯುಲರ್ ನನ್ನ ವ್ಲಾಗ್ಸ್ ಎಲ್ಲ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ. ನನ್ನದೊಂದು ಸ್ಕೂಟಿ ಹಾಳಾಯ್ತು. ಇಷ್ಟು ಒಂದು 10 ದಿವಸ ಆಯ್ತು ಅನ್ಸುತ್ತೆ. ಇನ್ನೂ ಅವರು ಕೊಡಲಿಲ್ಲ ವಾಪಸ್. ಸೊ ಹೀಗೆ ಗಾಡಿಗೆ ಬಂದು ಮತ್ತು ಟೈಮ್ ಮತ್ತು ಲೇಟ್ ಆಯ್ತು ಅನ್ಕೊಂಡು. ಹಾಂ, ಮತ್ತು ಇಲ್ಲಿಗ ಚಪ್ರ ಎಲ್ಲ ಆಲ್ಮೋಸ್ಟ್ ಹಾಕ್ತಿದ್ರು ಆಯಿತಾ. ಚಪ್ರ ಹಾಕೋಕ್ಕೆ ಮುಂಚೆ ಇದು ಶಾಸ್ತ್ರ ಎಲ್ಲ ಇತ್ತಾಯ್ತಾ.
ಮತ್ತು ಒಂದು ಶುಭ ಕಾರ್ಯ ಅಂತ ಹೇಳ್ರಿ ಎಷ್ಟು ಜನ ಒಟ್ಟಾದ್ರಲ್ಲ ಇಲ್ಲಿ ಕಣಿ ಅಕ್ಕಪಕ್ಕದ ಮನೆಯವರು ಅವ್ರು ಇವರು ಎಲ್ಲರೂ ಒಟ್ಟಿಗೆ ಈಗ ಈ ಚಪ್ರ ಹಾಕೋಕ್ಕೆ ಮಡ್ಲು ಚಪ್ರ ಹಾಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಹೊರಗಡೆ ಅವ್ರು ಚಪ್ರ ಹಾಕ್ರೆ ಅಂತ ಹೇಳಿದ್ರೆ ಈಗ ರೆಡಿ ಚಪ್ರ ತಂದು ಹಾಕೋದಾರೆ ಈ ಥರದ್ದೆಲ್ಲ ಇರೋದಿಲ್ಲ, ಅದು ಬೇರೆ ಥರ ಅಲ್ಲ. ಸೊ ನಮ್ಮದು ಮನೆ ಒಕ್ಕಲಿಗೆ ಅಂತ ಹೇಳಿದ್ರೆ ಮನೆಯವ್ರು ಹಾಕೋದಲ್ಲ ಚಪ್ರ, ಶಾಮಿಯಾನದವ್ರ ಹತ್ರ ಚಪ್ರ ಹಾಕ್ಸೋದು ನಾವು ಹಾಗೆ. ಸೊ ಇಲ್ಲಿಗ ಎಲ್ಲರೂ ಸಂಬಂಧಿಕರು ಅಕ್ಕಪಕ್ಕದ ಮನೆಯವರೆಲ್ಲರೂ ಅವರು ಕೈಗೂಡಿಸ್ತಾಯಿದ್ರು ಒಂದೊಂದು ಸಣ್ಣ ಅಳಿಲು ಸೇವೆ ಕಂಡಂಗೆ, ಖುಷಿ ಆಯ್ತು ಕಾಂಬುಕ್ಕೆ. ಸೊ ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ರಲ್ಲ, ಸೊ ಊರ ಬದಿಗೆ ಇನ್ನೂ ಅದು ಉಳ್ಕೊಂಡಿತ್ತು. ಈ ಮೊಡ್ಲೆಲ್ಲ ಕಂಡ್ಕೊಳ್ಳಿ ನಂಗೆ ಒಂದು ನೆನಪಬ್ದಂದರೆ ನಮಗೆಲ್ಲ ಮೊಡ್ಲೆಲ್ಲ ಅಷ್ಟು ಗೊತ್ತಿಲ್ಲಲ್ಲ, ಒಯ್ದದ್ದು ಇಲ್ಲ. ಬಟ್ ಜಸ್ಟ್ ಕಾಂಬ ಒಂದು ಹೆಂಗೆ ಅತ್ತನ ಕಾಂಬ ಅಂದೇಳಿ ಹೇಳಿ ನನ್ನ ಗಂಡನ ಮನೆಗೆ ಬಂದು ನಾನು ಮೊದಲು ಇದು ಹೆಂಗೆ ಅಂದೇಳಿ ಹೇಳಿ ಒಂದು ಪ್ರಾಕ್ಟೀಸ್ ತಗೊಂಡಿದ್ದೆ ಆಯ್ತಾ. ಹೆಂಗಂದ್ರೆ ನಮ್ಮ ಸಂಬಂಧಿಕರಲ್ಲ ಇವರು, ದೂರದಿಂದ ಸಂಬಂಧ. ಬಟ್ ಮನೆಯಲ್ಲಿ ಸ್ವಲ್ಪ ಹತ್ತತ್ರ ಇಪ್ಪೋದ್ರಿಂದ ಆಗಳಿಕ್ಕೆಲ್ಲ ನಾವು ಇವ್ರ ಮನೆಗೆ ಬತ್ತಿತ್ತು ಈ ಥರ ಆಡೋಕ್ಕೆಲ್ಲ ಎಲ್ಲ ಬತ್ತಿದ್ದು, ನಾವು ಬತ್ತಿದ್ದು ಮತ್ತೆ ಎಲ್ಲ ಈ ಥರ ಹಸಿರು ಮೊದಲು ನಾವು ಹೋಯ್ತ್ರಲ್ಲ. ಸೊ ಅಷ್ಟೊತ್ತಿಗೆ ನಾವು ಬಂದು ಅದು ಹೆಂಗೆ ಹೇಳಿಕೊಡಿ ಅಂದೇಳಿ ಎಲ್ಲ ಹೇಳ್ತಿದ್ದಿದ್ದು. ಸೊ ಅವರೆಲ್ಲ ಹಿಂಗೆ ಅಂದೇಳೆಲ್ಲ ಹೇಳ್ತಿದ್ದೀರ. ನಂಗೆ ಈ ಮೊದಲು ಕಂಡ್ಕೊಳ್ಳೋ ನೆನಪತ್ತದು. ಇದು ಸಂಡೇ ವ್ಲಾಗು, ಸಂಡೇನೇ ಇಟ್ಕೊಂಡಿರೋ, ಯಾಕಂದರೆ ಸಂಡೇ ಎಲ್ರಿಗೂ ರಜೆ ಇರುತ್ತಲ್ಲ. ಮತ್ತು ಇಲ್ಲಿ ಹೆಚ್ಚಿನವರೆಲ್ಲ ನಮ್ಮ ಸಂಬಂಧಿಕರೇ ಅನ್ಲಕ್ಕ. ಎರಡು ಕಡೆಯಿಂದನೂ ಆಲ್ರೆಡಿ ಹೇಳ್ದಂಗೆ ರಾಜ್ ನನಗೆ ಫಾರ್ ರಿಲೇಟಿವ್ ಆಯ್ತು. ಸೊ ನನಗೆ ಹಸ್ಬೆಂಡ್ ಮನೆಯಿಂದನೂ ಇಲ್ಲೆಲ್ಲ ರಿಲೇಟಿವ್ಸೇ ಇದ್ರೀಗ ತುಂಬ ಜನ. ಮತ್ತು ಪಪ್ಪನ ಮನೆ ಅಮ್ಮನ ಮನೆಯಿಂದನೂ ತುಂಬ ಜನ ರಿಲೇಟಿವ್ಸೇ ಇಲ್ಲೆಲ್ಲ ಇಪ್ಪರು. ಒಟ್ಟಿನಲ್ಲಿ ಹೇಳ್ಕೊಂಡಿಲ್ಲ ಹತ್ರ ಆಚೀಚೆ ಎಲ್ಲ ಹೆಚ್ಚಾಗಿ ನಮ್ಮ ಸಂಬಂಧಿಕರೇ ಜಾಸ್ತಿ, ಸಂಬಂಧಿಕರ ಮನೆಗಳೇ ಜಾಸ್ತಿ. ಮತ್ತು ಈ ಚಪ್ರ ಹಾಕೋಕ್ಕಿಂತ ಮುಂಚೆ ಶಾಸ್ತ್ರ ಏನು ಮಾಡ್ತಾರೋ ಅದು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೇನೋ ಅಲ್ಲ. ಬೆಂಗಳೂರು ಅಲ್ಲೆಲ್ಲ ಕಂಡ್ರೆ ತುಂಬ ಡಿಫ್ರೆಂಟ್ ಇರುತ್ತೆ. ಈಗ ಕೆಲವೊಂದು ವೀಡಿಯೋಸ್ ಎಲ್ಲ ಕಾಣ್ತಲ್ಲ, ಸೊ ಅವ್ರ ಚಪ್ರ ಶಾಸ್ತ್ರನೇ ಡಿಫರೆಂಟ್ ಇರುತ್ತೆ. ಎದುರು ಹಿಂಗೆ ಕಾಣ್ತೀವಿ, ಚೆಂದ ಆಯ್ತಂತಲ್ಲ ಮೊದಲು ಚಪ್ರ ಅಂದರೆ ದಡಪ್ಪ. ಮಾವಿನ ಹಣ್ಣಿಂದ ಬ್ಯೂಟಿಫುಲ್, ಅದಕ್ಕೆ ಹೆಸರು ಅಂತಂದು ಹೇಳ್ರಿ ಕಣಿ. ಹಾಂ ಒಡಿಸೋದಂದರೆ ಅವರು ಅದನ್ನ ಕುಯಿಸಿ ಮಾವಿನ ಹಣ್ಣು ಮತ್ತು ಬೆಲ್ಲ, ಮಾವಿನ ಹಣ್ಣಿನ ರಸ ಬೆಲ್ಲ ಹಾಕಿ ಈ ಥರ ಮಾಡಿ ಇಟ್ಟದ್ದು. ಅವರೆಲ್ಲ ಚಪ್ರ ಹಾಕೋಕೆ ಬಂದಿರಲ್ಲ, ಅದಕ್ಕೆ ಇಡ್ಲಿ ಚಟ್ನಿ ಮತ್ತು ಇಲ್ಲಿಗ ಮಾವಿನ ಹಣ್ಣನ್ನು, ಈಗ ಮಾವಿನ ಹಣ್ಣು ಸೀಸನ್ ಅಲ್ಲ, ಸೊ ಮಾವಿನ ಹಣ್ಣು ಮತ್ತು ಬೆಲ್ಲ ಹಾಕಿ ಕುದಿಸಿ ಅದನ್ನೊಂದು ತುಂಬ ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನು ಡ್ರೈ ಮಾಡಿ ಇಟ್ಟಿದ್ದೀರ. ಮತ್ತು ಸೊ ಅದಕ್ಕೆ ಈ ಥರ ಒಗ್ಗರಣೆ ಏನೋ ಕೊಡಿ ಒಳ್ಳೆ ಅಂತಿದ್ರು. ಅದ್ರ ಒಂದು ಚಟ್ನಿ ಸ್ವಲ್ಪ ಕಡಿಮೆ ಆಯ್ತಂದೇಳಿ ಹೇಳಿ ಅದನ್ನ ಮಾಡ್ತಾ ಸೈಡಿಗೆ ಇಡ್ಲಿ ಜೊತೆ ಹಾಕೊಂಡು ತಿನ್ಕೊಂಡಲ್ಲಿ ಹೇಳಿ ಅಂದರೆ ಬೆಲ್ಲ ಅನ್ಕಿದ ಎಗ್ದು ಹಾಕ್ದಂಗಿಲ್ಲ ಇಲ್ಲ, ಬೆಲ್ಲ ಅಲ್ಲ ಇದು ಮೈನ್ ಹಿಂಡಿ ಮಾಡ್ರಿ ಒಂಚೂರು ಹೆಚ್ಚು ಕಡಿಮೆ ಅವರು ಟೇಸ್ಟ್ ಫ್ಲೇವರ್ ಒಳ್ಳೆ ಬರುತ್ತೆ. ಇದು ಮಾತ್ರ ಕಡಿಮೆ ಆಗ್ತಾ ಅಂತದ ಈಗ ಹಾಕ್ರೆ ಮತ್ತೆ ಹಾಕದಲ್ಲ ಇಲ್ಲ ನಾನು ಹುಣ್ಸೆಹಣ್ಣಿಂದ ಇದಕ್ಕೆ ಕಣೆ ಪೀಸ್ ಈ ಮಡ್ಲು ಚಪ್ರ ಹಾಕ್ತಾ ಮದಿ ಮನೆ ಕಳೆ ಹೆಂಗೆ ಬರ್ತಿತ್ತಂದರೆ ಖುಷಿ ಆಯ್ತು. ಫಂಕ್ಷನ್ ಅಂದರೆ ಖುಷಿ, ಅದ್ರಂಗೂ ಈ ಮದಿ ಅಲ್ಲ ಅಂತ ಹೇಳಿದ್ರೆ ಏನೋ ಎಕ್ಸೈಟ್ಮೆಂಟ್ ಅಲ್ಲ. ಸೊ ನಂಗಂತೂ ತುಂಬ ಖುಷಿ ಆದಿತ್ತು. ಆಲ್ರೆಡಿ ಸುಷ್ಮಿತನ ಮದಿ ಆದಷ್ಟೇ, ಒಂದು 4-5 ತಿಂಗಳು ನನ್ನ ತಂಗಿ ಮದಿ ಆದಷ್ಟೇ. ಸೊ ಮತ್ತೆ ಫಂಕ್ಷನ್ ಮನೆಗೆ ಮತ್ತೆ ಹೊರಡೋದು ಅದು ಇದು. ಆ್ಯಂಡ್ ಇನ್ನೂ ತುಂಬ ರೆಡಿ ಮಾಡ್ಕೊಂಬಿತ್ತು. ಹೇಳ್ದಂಗೆ ನಿನ್ನೆ 1 ಗಂಟೆ ತನಕ ಶಾಪಿಂಗ್, ನನ್ನ ಆನ್ಲೈನ್ ಶಾಪಿಂಗ್ ಆಗ ಕೆಲವೊಂದಲ್ಲ ಮಕ್ಕಳಿಗೆ ಡ್ರೆಸ್ಸೆಲ್ಲ ಇನ್ನೂ ಸರಿಯಾಗಿ ಆರ್ಡ್ರೇ ಮಾಡಿರಲಿಲ್ಲ. ನಾನು ಬ್ಯುಸಿಯಾಗಿ ಆರ್ಡ್ರ್ ಮಾಡೋಕ್ಕೆ ನೆನಪೋಯ್ತು. ಸೊ ಅದರೆಲ್ಲ ನಿನ್ನೆ ಆಯಿತು. ಇನ್ನೂ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಇತ್ತು, ಬಳೆ ತಗೊಂಬೋದು ಅದೆಲ್ಲ ಇನ್ನೂ ಮಾಡಲಿಲ್ಲ. ಸೊ ಎಷ್ಟೊತ್ತಿಗೆ ಮಾಡೋದು ಗೊತ್ತಿಲ್ಲ, ದಿನ ಹಿಂಗೆ ಕಳೀತಾ ಇತ್ತು. ಮತ್ತು ಈ ಮದಿಗೆಲ್ಲ ಎಷ್ಟು ಶಾಪಿಂಗ್ ಮಾಡ್ರು ಲಾಸ್ಟಿಗೆ ಎಂಥದಾದ್ರು ಒಂದು ಪೆಂಡಿಂಗ್ ಇರುತ್ತಲ್ಲ. ಮದುಮಗಳಿಗಂತೂ ಇಪ್ಪೋದಾಯ್ತಲ್ಲ. ಸೊ ನಮಗಿಲ್ಲೀಗ ಬೇರೆ ಹೊರಡುವವರಿಗೆ ಚಿಂತೆ ಜಾಸ್ತಿ. ಸೊ ನಮಗೂ ಹಾಗೆ ಎಂಥದಾದ್ರು ಒಂದು ಪೆಂಡಿಂಗ್ ಇರುತ್ತೆ ಲಾಸ್ಟ್ ತನಕ, ಏನೋ ಒಂದು ಇದು ಮಿಸ್ ಆಯ್ತಲ್ಲ ಅಂದೇಳಿ ಲಾಸ್ಟ್ ಮಿನಿಟಿಗೆ ಹೋಗಿ ತಗೊಂಬೋದಿರತ್ತೆ. ಇರತ್ತೆ, ನಂದಂತೂ ಇದೇ ಇರತ್ತೆ. ನೀವು ಹಿಂಗೆ ಮಾಡ್ತೀಯಾ? ಕಮೆಂಟಲ್ಲಿ ಹೇಳಿ.
ನಂಗೆ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಕಮೆಂಟ್ಸ್ ಕೆಲವೊಂದೆಲ್ಲ ನೆನಪಾಯ್ತಾಯ್ತಾ. ನನ್ನ ಮದುವೆ ವಿಡಿಯೋ ಹಾಕಿದಾಗ ಕಮೆಂಟ್ ಎಲ್ಲ ಬಂದಿತ್ತು ಕೆಲವೊಂದೆಲ್ಲ. ನಿಮ್ಮ ಮದುವೆ ಹಾಲ್ ರೆಂಟ್ ಎಷ್ಟು? ನನ್ನ ಮದುವೆ ಆದದ್ದು 7 ವರ್ಷದ ಹಿಂದೆ ಅಲ್ಲಿ ಸಹನಾ ಕನ್ವೆನ್ಷನ್ ಸೆಂಟ್ರಲ್ಲಿ. ಸೊ ಆಗ ಈಗ ತುಂಬ ಚೇಂಜಸ್ ಆಗಿರುತ್ತೆ. ಯಾರು ಅಲ್ಲಿಗ ಮದುವೆ ಮಾಡೋ ಪ್ಲ್ಯಾನ್ ಇದ್ದರೆ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡೋಕ್ಕೆ ಆತ. ಸೊ ಒಂದ್ಸಲ ಕೇಳ್ಕೊಂಡು ಬನ್ನಿ, ಯಾಕಂದರೆ ಅದು ಇದು ಚೇಂಜಸ್ ಇರುತ್ತೆ. ಆ್ಯಂಡ್ ನಮ್ಮದು ಎಷ್ಟಾಯ್ತು ಅಂತ ಹೇಳಿ ಕ್ಯೂರಿಯಾಸಿಟಿ ಇದ್ದರೆ ಅದನ್ನ ನಾನು ವ್ಲಾಗಲ್ಲೇ ಹೇಳ್ತೆ ಫ್ಯೂಚರಲ್ಲಿ. ಬಟ್ ಅಂದಾಜಿಗೆ ಹೇಳ್ಕೊಂಡ್ರೆ ನಿಮ್ಗೆ 1 ಲಕ್ಷದ ಮೇಲೆ ಆಯ್ತು ನಮಗೆ ಆಗ, ಆಯಿತಾ, ಹಾಲ್ ರೆಂಟ್. ಸೊ ಈಗ ಆಬ್ವಿಯಸ್ಲಿ ಜಾಸ್ತಿನೇ ಆಗಿರುತ್ತೆ. ಸೊ ಯಾರು ಪ್ಲ್ಯಾನ್ ಮಾಡೋರಿದ್ರೆ ಹೋಗಿ ಕೇಳ್ಕೊಂಡು ಬನ್ನಿ ಒಂದ್ಸಲಿ. ಆ್ಯಂಡ್ ಊಟದ ವ್ಯವಸ್ಥೆ ಅಂತ ಹೇಳಿದ್ರೆ ನಾವು ಎಷ್ಟು ಜನಕ್ಕೆ ಹೇಳತ್ತು, ಅವ್ರದ್ದು ಎಡೆಗೆ ಇಂತಿಷ್ಟು ಅಂತ ಇರುತ್ತಲ್ಲ. ಸೊ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಲೇಬೇಕಾಗ್ತದೆ. ನಾವು ತುಂಬ ಡಿಸ್ಕಸ್ ಮಾಡಿತ್ತು ಅಲ್ಲಿ ಕೂತ್ಕೊಂಡು ಪ್ರತಿಯೊಂದು ಮೆನು ಅದು ಇದು ಎಲ್ಲ ಆಲ್ರೆಡಿ ಎಲ್ಲ ಇಂಥದ್ದೇ ಮಾಡ್ಕೊಂತ ಹೋಗಿ ಲಿಸ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಅವ್ರ ಹತ್ರ ಹೋಗಿ ಅದವ್ರು ಲಿಸ್ಟ್ ಕೊಡ್ತರು ಯಾವ ಮೆನುಗೆ ಎಷ್ಟು ಯಾವ ಥರ ಇದಂತ ಹೇಳಿ ಎಲ್ಲ ಕಳಿಸ್ತಾರಲ್ಲ. ಸೊ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಇಲ್ಲಿಗ ಚಪ್ರಾತ ಬಂತು. ಪಾಪ ಗಂಡಸ್ರಿಗೆಲ್ಲ ಫುಲ್ ಸುಸ್ತಾಯಿತು. ಇದು ಕೆಲಸ ಇತ್ತಲ್ಲ 10 ಗಂಟೆ ಒಳಗಡೆ ಮಾಡೋದು, ಇಲ್ಲಾಂದರೆ ಆಗೋದಿಲ್ಲ. ಈಗ ಬಿಸಿಲು ಬೇಗ ಅಲ್ಲ, ಮತ್ತು ಈ ಸಲ ಬಿಸಿಲು ಜಾಸ್ತಿ ಅಂತ. ಸೊ ಈ ಬಿಸಿಲಂಗೆ ಕೆಲಸ ಮಾಡೋಕೆ ಆಗೋದಿಲ್ಲ. 11 ಗಂಟೆ ಮೇಲಂತೂ ಹೊರಗಡೆ ನಿಲ್ಲೋಕೆ ಆಗ್ತಿಲ್ಲ. ಮತ್ತು ಸಂಜೆ 5 ಗಂಟೆ ಆದ್ರೂ ಬಿಸಿಲಿರುತ್ತೆ. ಅಪ್ಪ ದೇವ್ರೆ, ಹೊರಗಡೆ ಆ ನೆಲದಲ್ಲಿ ಕಾಲು ಇಟ್ಟಿರ್ತಾರಲ್ಲ ಬಿಸಿ ಬಿಸಿ, ಹೊರಗೆ ಒಪ್ಪೋದೇ ಬೇಡ ಅನ್ಸುತ್ತೆ. ಇದೇ ನನ್ನ ಗಂಡನ ಮನೆ ಟೂರ್ ಮಾಡಿ ಅನ್ನಲ್ಲಿ ಯಾರು ಕೇಳ್ತಿದ್ದೀರಿ. ಕಂಬ ಒಂದಿನ ಮಾಡುವ, ಇಲ್ಲಿಂದ ಅಲ್ಲಿವರೆಗೆ ಓಕೆ. ಇಲ್ಲಿ ತಗಡು ಅಂತ ಬಿಸಿಲು. ಬೆಳಿಗ್ಗೆ ಒಂದು ಟೀ ಕುಡಿದ್ರೆ ದಿನ ಆ್ಯಕ್ಟಿವ್ ಇದ್ದಂಗೆ ಇರುತ್ತಲ್ಲ. ನಂಗಲ್ಲ, ಬಟ್ ತುಂಬ ಜನ ಹಂಗೆ ಹೇಳ್ತಾರಪ್ಪ. ಒಂದು ಚಹಾ ಕುಡಿದ್ರೆ ಕೆಲಸ ಮಾಡೋಕ್ಕಾಗ್ತು, ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಚಹಾ ಕುಡಿದ್ರೆ, ಇಲ್ಲಾಂದರೆ ಎಂತ ಮಾಡೋ ಮನಸ್ಸಾತಿಲ್ಲ ಅಂದೇಳಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಟೀ ಕಾಫಿ ಮೇಲೆಲ್ಲ ತುಂಬ ಜನ. ನಮಗೆ ಟೀ ಕಾಫಿ ಎಲ್ಲ ಕುಡಿಯೋ ಅಭ್ಯಾಸ ಇಲ್ಲ. ಸೊ ಇಲ್ಲಿಗ ಯಾರಿಗೆಲ್ಲ ಟೀ ಬೇಕು ಅಂದೇಳಿ ಹೇಳಿ ಏನು ಮಾಡ್ತಿತ್ತು. ಯಾಕಂದರೆ ಈ ಸೆಕೆಗೆ ಕೆಲವರೆಲ್ಲ ಟೀ ಅವಾಯ್ಡ್ ಮಾಡ್ತಾರೆ. ಸೆಕೆ ಅತಿ ಬಿಸಿ ಕೊಡೋಕ್ಕಾತಿಲ್ಲ ಚಹಾ. ಕೆಲವರೆಲ್ಲ ಅದನ್ನು ತಣಿಸ್ಕೊಂಡು ಕುಡಿಬೋದು. ಬಟ್ ಜ್ಯೂಸ್ ಜಾಸ್ತಿ ಜನ ಪ್ರಿಫರ್ ಮಾಡಿದ್ರು. ಈಗ ಎಳ್ಳು ಜ್ಯೂಸ್ ಮಾಡಿರಿ ಮನೇಲಿ ಮಮ್ಮ ಮಾಡಿದ್ದೆ. ಸೊ ಅದು ತುಂಬ ಜನ ತಗೊಂಡ್ರು. ಸೊ ನನ್ನ ಮುಖ ಕಣ ಹಿಂಗೆ ಸ್ವೆಟ್ ಆಗಿದೆ, ಫುಲ್ ಮೈ ಎಲ್ಲ ಬೆವರಿ ಹೋಯ್ತು. ಎಲ್ಲರೂ ಕೆಲಸ ಆಯ್ತೆಲ್ಲ ಮಾತಾಡ್ತೆ, ತಿಂಡಿ ಎಲ್ಲ ತಿನ್ಕೊಂಡು ಮತ್ತು ಅವ್ರವ್ರ ಮನೆಗೆ ಹೋದ್ರು. ಸೊ ಫೈನಲಿ ಹಿಂಗಾಯ್ತು. ಈಗ ಅಜ್ಜಿ, ಹೌದು ಅಜ್ಜಿ ಚಪ್ರ ಕಂಬ ಅಜ್ಜಿ ಫೋಟೋ ತೆಗ್ದಳ. ವಿಡಿಯೋ ಅಜ್ಜಿ ಬಿಸಿಲು ಕಾಣಿ ಇಷ್ಟೊತ್ತಿಗೆ ಆದದಕ್ಕೆ ಆಯ್ತದೆ. ಇನ್ನು ಶುರು ಮಾಡಿರಿ ನಿತ್ಕೊಂಬಕ್ಕಾಗ್ತಿಲ್ಲ, ತುಂಬ ಬಿಸಿಲು. ಹೌದು, ಶೆಕೆ ಎಲ್ಲ ಬದಿ ಹಾಗೆ. ನಮ್ದಲ್ಲ ಹೊರಗೆ ಬಿಸಿಲಂಗೆ ಎಂತಾರು ಇದು ನೀರು ಕಾಯಿಸ್ಲಕ್ಕ ಅಷ್ಟು ಬಿಸಿಲು. ಎಲ್ಲ ಬದಿ ಹಂಗೆ. ಹಲಸಿನ ಹಣ್ಣ ಈ ವರ್ಷದ ಮೊನ್ನೆ ಇವರೇ ನಂಗೆ ಕೊಟ್ಟಿರು.
ಹಲಸಿನ ಹಣ್ಣು ಸ್ಟಾರ್ಟ್ ಆಯ್ತಲ್ಲ, ಸೊ ಇವ್ರ ಮನೆ ಮರದಂಗೆ ಆಯ್ದಿತ್ತು. ಅದೇ ಫಸ್ಟ್ ಹಲಸಿನ ಹಣ್ಣು ಅನ್ಸುತ್ತೆ ನಾವು ಈ ವರ್ಷದ್ದು. ತಿಂದು ಲೈಕ್ ಇದಿತ್ತು, ಸೀಂದಿತ್ತು. ಇವ್ರ ಮನೆಗೆ ಹಲಸಿನ ಹಣ್ಣು ಮಾವಿನ ಹಣ್ಣೆಲ್ಲ ಹತ್ತು ಲೈಕ್ ಇರತ್ತೆ, ಮಾವಿನ ಹಣ್ಣು ಹಾಗೆ. ಸೊ ನಮ್ಮ ಮನೆಗೂ ನಟ್ಟಿತ್ತು, ಹೊಸ ಮನೆಗೂ ಅದು ಇನ್ನೇನು ನೆಕ್ಸ್ಟ್ ವರ್ಷ ಸಿಗ್ಬೋದೇನೋ. ಸೊ ಈ ಥರ ಇತ್ತು ನಮ್ಮ ವ್ಲಾಗ್. ನಿಮಗೆ ವ್ಲಾಗ್ ಹೆಂಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಅಕ್ಕ. ಮತ್ತೆ ಸಿಗ್ತಾ ಇರ್ತೆ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.